ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GKS ಮಾಡೋ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 17, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ NHAI ಅಂದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿರುವ ರಾಜಮಾರ್ಗ್ ಸಾತಿ ಉಪಕ್ರಮದ ಪ್ರಾಥಮಿಕ ಗುರಿ ಏನು? ನೋಡಿ, ರಾಜಮಾರ್ಗ್ ಸಾತಿ ಇನಿಷಿಯೇಟಿವ್ ಪ್ರಾರಂಭಿಸಿದೆ. ಇದರ ಪ್ರಾಥಮಿಕ ಗುರಿ ರಸ್ತೆ ಸುರಕ್ಷತೆ ಮತ್ತು ತುರ್ತು ಪ್ರತಿಕ್ರಿಯೆಯನ್ನು ಸುಧಾರಿಸುವುದು. ನೋಡಿ, ರಸ್ತೆಯಲ್ಲಿ ಆಗ್ತಕ್ಕಂಥ ಅಪಘಾತಗಳನ್ನು ತಡೆದು ಸುರಕ್ಷತೆ ಅಂದರೆ ರಸ್ತೆಗಳನ್ನು ಸುರಕ್ಷಿತವಾಗಿಡುವುದು ಮತ್ತು ತುರ್ತು ಪ್ರತಿಕ್ರಿಯೆ, ರಸ್ತೆಗಳಿಗೆ ಸಂಬಂಧಪಟ್ಟಂತೆ ತುರ್ತು ಕ್ರಿಯೆಗಳನ್ನು ಆದಷ್ಟು ಬೇಗ ತೆಗೆದುಕೊಳ್ಳುವ ನಿರ್ಧಾರದಿಂದಾಗಿ NHAI ರಾಜಮಾರ್ಗ ಸಾತಿ ಅಂತಕ್ಕಂಥ ಉಪಕ್ರಮವನ್ನು ಜಾರಿಗೆ ತಂದಿದೆ. ಇದು ನಿಮಗೆ ನೆನಪಿರಲಿ. PIB ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ಗಮನಿಸಬಹುದು, NHAI ಇಂಟೆಂಡ್ಸ್ ಟು ಸ್ಟ್ರೆಂಥನ್ ಇಟ್ಸ್ ಹೈವೇ ಪೆಟ್ರೋಲ್ ಸರ್ವಿಸಸ್ ವಿತ್ ರಾಜಮಾರ್ಗ್ ಸಾತಿ. ನೋಡಿ, ರಾಜಮಾರ್ಗ್ ಸಾತಿ ಅದರ ಉದ್ದೇಶವೇನು ಅಂತ ನಿಮಗೆ ಗೊತ್ತಾಗಿದೆ. ಸೊ ಹೈವೇ ಸೇಫ್ಟಿಗಾಗಿ ಇರತಕ್ಕಂಥ ಒಂದು ಪ್ರಮುಖ ಒಂದು ಇನಿಷಿಯೇಟಿವ್ ಇದಾಗಿದೆ. ಈ ಉಪಕ್ರಮವು ರಸ್ತೆ ಮೂಲಸೌಕರ್ಯ ಸಮಸ್ಯೆಗಳನ್ನು ಪರಿಹರಿಸಲು ಸುಧಾರಿತ ತಂತ್ರಜ್ಞಾನವನ್ನು ಹೊಂದಿರುವ ನವೀಕರಿಸಿದ ಮಾರ್ಗ ಗಸ್ತು ವಾಹನಗಳನ್ನು ಒಳಗೊಂಡಿದೆ. ರಾಜಮಾರ್ಗ್ ಸಾತಿಯು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಮೂಲಕ ರಸ್ತೆ ಸುರಕ್ಷತೆಯ ಕಾಳಜಿಯನ್ನು ಪರಿಹರಿಸುತ್ತದೆ. ನೆಕ್ಸ್ಟ್ 2ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಮೈಕಲ್ ಬರ್ನಿಯರ್ ಅವರನ್ನು ಪದಚ್ಯುತಿಗೊಳಿಸಿದ ನಂತರ ಫ್ರಾನ್ಸ್ನ ಹೊಸ ಪ್ರಧಾನಮಂತ್ರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದಂಥ ಉತ್ತರ ಫ್ರಾಂಕೋಯಿಸ್ ಬೆರೋ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ನೋಡಿ, ಇದೀಗ ಫ್ರಾನ್ಸ್ನ ಹೊಸ ಪ್ರಧಾನಿ ಫ್ರಾಂಕೋಯಿಸ್ ಬೆರೋ. ಹೆಚ್ಚಿನ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನೋಡೋಣ. ಬಿಸ್ನೆಸ್ ಟುಡೇ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ಗಮನಿಸಿ, ಫ್ರಾಂಕೋಯಿಸ್ ಬೆರೋ ಅಪಾಯಿಂಟೆಡ್ ಫ್ರಾನ್ಸಸ್ ನ್ಯೂ ಪ್ರೈಮ್ ಮಿನಿಸ್ಟರ್ ಏಮ್ಡ್ ಪೊಲಿಟಿಕಲ್ ಕ್ರೈಸಿಸ್. ನೋಡಿ, ಪೊಲಿಟಿಕಲ್ ಕ್ರೈಸಿಸ್ನಿಂದಾಗಿ ನಿರ್ಗಮಿಸಿದಂತಹ ಇತ್ತೀಚಿನ ಪ್ರಧಾನಿ ನಿರ್ಗಮಿಸಿದ ನಂತರ ಫ್ರಾನ್ಸ್ನ ಹೊಸ ಪ್ರಧಾನಿಯಾಗಿ ಫ್ರಾಂಕೋಯಿಸ್ ಬೆರೋ ಅವರು ಅಪಾಯಿಂಟ್ ಆಗಿದ್ದಾರೆ. ಹೆಚ್ಚಿನ ಡೀಟೇಲ್ಸನ್ನು ನೋಡಿ. ಮೈಕಲ್ ಬರ್ನಿಯರ್ ಎಂಬತಕ್ಕಂಥವರು ಈ ಹಿಂದೆ ಇದ್ದಂಥವರು, ಇವರು ರಾಜೀನಾಮೆ ನೀಡಿದರು. ಇದರ ನಂತರ ಫ್ರಾಂಕೋಯಿಸ್ ಬೆರೋ ಅವರನ್ನು ಫ್ರಾನ್ಸ್ನ ಹೊಸ ಪ್ರಧಾನಮಂತ್ರಿಯಾಗಿ ಅಲ್ಲಿನ ಅಧ್ಯಕ್ಷರಾಗಿರ್ತಕ್ಕಂಥ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ನೇಮಿಸಿದ್ದಾರೆ. ನ್ಯಾಷನಲ್ ಅಸೆಂಬ್ಲಿಯಲ್ಲಿ ಅವಿಶ್ವಾಸ ಮತದ ನಂತರ ಬರ್ನಿಯರ್ ರಾಜೀನಾಮೆ ನೀಡಲಾಯಿತು. ಇದು 1962ರಿಂದ ಮೊದಲ ಬಾರಿಗೆ ಬಜೆಟ್ ವಿವಾದಗಳಿಂದ ಪ್ರಚೋದಿಸಲ್ಪಟ್ಟಿತ್ತು. ನೋಡಿ, ಯಾವ ಉದ್ದೇಶಕ್ಕಾಗಿ ಅವರು ರಾಜೀನಾಮೆ ನೀಡಿದರು ಎಂಬುದು ಗೊತ್ತಿರಬೇಕು. ಅವಿಶ್ವಾಸದ ಮತವು ಕೇವಲ 3 ತಿಂಗಳ ನಂತರ ಬರ್ನಿಯರ್ ರಾಜೀನಾಮೆಗೆ ಕಾರಣವಾಯಿತು. ಇದು ಇತ್ತೀಚಿನ ಇತಿಹಾಸದಲ್ಲಿ ಯಾವುದೇ ಫ್ರೆಂಚ್ ಪ್ರಧಾನಮಂತ್ರಿಯ ಕಡಿಮೆ ಅವಧಿಯನ್ನು ಗುರುತಿಸುತ್ತದೆ. ನೋಡಿ, ಇಲ್ಲಿ ಗಮನಿಸಬಹುದು ನೀವು, ಬರ್ನಿಯರ್ ಏನಿದ್ದಾರೆ, ನಾನು ಆಲ್ರೆಡಿ ನಿಮಗೆ ತಿಳಿಸಿದ್ದೆ ಫ್ರೆಂಚ್ನ ನೂತನ ಪ್ರಧಾನಮಂತ್ರಿಯಾಗಿ ಬರ್ನಿಯರ್ ಆಯ್ಕೆಯಾಗಿದ್ದಾರೆ ಅಂತ 2 ತಿಂಗಳ ಹಿಂದೆಯೇ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಆದರೆ ಕೇವಲ 3 ತಿಂಗಳಲ್ಲಿ ಅವಿಶ್ವಾಸ ಮತದ ಮೂಲಕ ಇವರು ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಯಬೇಕಾಯಿತು. ಸೊ ಈ ಇತಿಹಾಸದ ನೋಡಬೇಕಾದ್ರೆ ಇತ್ತೀಚಿನ ಇತಿಹಾಸದಲ್ಲಿ ಫ್ರೆಂಚ್ ಪ್ರಧಾನಿಯೊಬ್ಬರು ಅತ್ಯಂತ ಕಡಿಮೆ ಅವಧಿಯಲ್ಲಿ ಫ್ರೆಂಚ್ ಪ್ರಧಾನಿಯಾಗಿರ್ತಕ್ಕಂಥದ್ದು ಮತ್ತು ಅವಿಶ್ವಾಸ ಮತದ ಮೂಲಕ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಒಂದು ಪ್ರಧಾನಿ ಅಂತಕ್ಕಂಥದ್ದು ಕೂಡ ನಾವು ಗುರುತಿಸಬಹುದು. ಓಕೆ, ನೆಕ್ಸ್ಟ್ ನಾವು 3ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಅಂದರೆ ಡಿಸೆಂಬರ್ 2024ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿಗದಿಪಡಿಸಿದ ಮೇಲಾಧಾರ ರಹಿತ ಕೃಷಿ ಸಾಲಗಳಿಗೆ ಹೊಸ ಮಿತಿ ಏನು? ನೋಡಿ, ಕೃಷಿ ಸಾಲಗಳಿಗೆ ಹೊಸ ಮಿತಿಯನ್ನು ನಿಗದಿಪಡಿಸಿದೆ ಇದೀಗ. ಹಾಗಾದರೆ ಎಷ್ಟು? 2 ಲಕ್ಷ. ನೋಡಿ, 2 ಲಕ್ಷ ರೂಪಾಯಿ ಇದೀಗ ಕೃಷಿ ಸಾಲಗಳ ಮೇಲೆ ಹೊಸ ಮಿತಿಯನ್ನು ಹಾಕಿರ್ತಕ್ಕಂಥದ್ದು. ಸೊ RBI ನಿಗದಿಪಡಿಸಿದೆ. ತುಂಬಾ ಇಂಪಾರ್ಟೆಂಟು. PIB ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಗಮನಿಸಿ, RBI increases collateral free agricultural loan limit from 1.6 to 2 lakh. ಸೊ ನೋಡಿ, ಈ ಹಿಂದೆ ಅಗ್ರಿಕಲ್ಚರಲ್ ಲೋನ್ ಲಿಮಿಟ್ ಎಷ್ಟಿತ್ತು ಅಂದರೆ 1.6 ಲಕ್ಷವನ್ನು ನೀಡ್ತಾ ಇದ್ದರು. ಈಗ ಅದನ್ನು 2 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ.
ಸೊ ಈ ಮೂಲಕ RBI ಇದೀಗ ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು ಗಮನಿಸಬಹುದು ನೀವು 40,000 ರೂಪಾಯಿನ. ಸೊ ಡೀಟೇಲ್ಸ್ ಗಮನಿಸಿ. RBI ಇತ್ತೀಚೆಗೆ ರೈತರಿಗೆ ಮೇಲಾಧಾರ ರಹಿತ ಕೃಷಿ ಸಾಲದ ಮಿತಿಯನ್ನು 1.6 ಲಕ್ಷದಿಂದ 2 ಲಕ್ಷಕ್ಕೆ ಹೆಚ್ಚಿಸಿದೆ. ಇದು ಜನವರಿ 1, 2025ರಿಂದ ಜಾರಿಗೆ ಬರುತ್ತದೆ. ಹೆಚ್ಚುತ್ತಿರುವ ಇನ್ಪುಟ್ ವೆಚ್ಚಗಳನ್ನು ಎದುರಿಸುತ್ತಿರುವ ಸಣ್ಣ ಮತ್ತು ಕನಿಷ್ಠ ರೈತರಿಗೆ ಬೆಂಬಲ ನೀಡಲು ಮತ್ತು ಅವರ ಸಾಲದ ಪ್ರವೇಶವನ್ನು ಸುಧಾರಿಸಲು ನೀತಿಯು ಗುರಿಯನ್ನು ಹೊಂದಿದೆ. ಹೊಸ ನಿರ್ದೇಶನವು ಪ್ರತಿ ಸಾಲಗಾರನಿಗೆ 2 ಲಕ್ಷದವರೆಗಿನ ಸಾಲಗಳಿಗೆ ಮೇಲಾಧಾರ ಮತ್ತು ಮಾರ್ಜಿನ್ ಅವಶ್ಯಕತೆಗಳನ್ನು ಮನ್ನಾ ಮಾಡುತ್ತದೆ. 86%ಗಿಂತ ಹೆಚ್ಚು ರೈತರು, ವಿಶೇಷವಾಗಿ ಸಣ್ಣ ಮತ್ತು ಅತಿ ಸಣ್ಣ ಜಮೀನುದಾರರು ಈ ಕ್ರಮದಿಂದ ಪ್ರಯೋಜನ ಪಡೆಯುವ ನಿರೀಕ್ಷೆ ಇದೆ. ನೋಡಿ, 86%ಗಿಂತ ಹೆಚ್ಚು ರೈತರು ಇದರಿಂದ ಪ್ರಯೋಜನ ಪಡೆಯಲಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನೋಡೋದಾದರೆ ಸಣ್ಣ ಮತ್ತು ಅತಿ ಸಣ್ಣ ಜಮೀನುದಾರರು, ಇದನ್ನು ನೀವು ಗಮನಿಸಬೇಕು. ಸೊ 2 ಲಕ್ಷದವರೆಗೆ ಸಾಲದ ಮಿತಿಯನ್ನು ಮಾರ್ಜಿನ್ ಮಾಡಿದೆ. ಸೊ ಇದು ಕೂಡ ನೆನಪಿರಲಿ. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿ 2024ರಲ್ಲಿ 4 ರಾಜ್ಯಗಳ ಗುಂಪಿನಲ್ಲಿ ಯಾವ ರಾಜ್ಯವು ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ? ಸರಿಯಾದಂಥ ಉತ್ತರ ತ್ರಿಪುರಾ. ನೋಡಿ, 4 ರಾಜ್ಯಗಳ ಗುಂಪು, ಮುಖ್ಯವಾಗಿ ರಾಜ್ಯಗಳ ಗುಂಪಿನ ವಿಧದಲ್ಲಿ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದಾರೆ. ಸೊ ಇದರಲ್ಲಿ 4 ರಾಜ್ಯಗಳ ಗುಂಪಿನಲ್ಲಿ ತ್ರಿಪುರಾ ದೇಶದಲ್ಲೇ ಮೊದಲ ಪ್ರಶಸ್ತಿಯನ್ನು, ಅಂದರೆ ಫಸ್ಟ್ ಪೊಸಿಷನ್ ಬಂದಿರತಕ್ಕಂಥದ್ದು ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡು 2024ನಲ್ಲಿ. ಓಕೆ, ಸೊ ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ನಾವು ನೋಡೋಣ. ಡೀಟೇಲ್ಸ್ ನ್ಯೂಸ್ ಪೇಪರಲ್ಲಿ ಇಲ್ಲಿ ನ್ಯೂಸನ್ನು ಗಮನಿಸಿ. ಆಂಧ್ರ ಪ್ರದೇಶ ವಿನ್ಸ್ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡ್ ಇನ್ ನೋಡಿ ಇಂಪ್ಲಿಮೆಂಟಿಂಗ್ ಎನರ್ಜಿ ಎಫಿಷಿಯನ್ಸಿ ಆ್ಯಂಡ್ ಕನ್ಸರ್ವೇಷನ್ ಮೆಜರ್ಸ್. ನೋಡಿ, ಎಫಿಷಿಯನ್ಸಿ ಮತ್ತು ಕನ್ಸರ್ವೇಷನ್ ಮೆಜರ್ಸ್ನಲ್ಲಿ ಆಂಧ್ರ ಪ್ರದೇಶ ವಿನ್ ಆಗಿರತಕ್ಕಂಥದ್ದು. 4 ರಾಜ್ಯಗಳ ಗುಂಪಿನಲ್ಲಿ ತ್ರಿಪುರಾ ವಿನ್ ಆಗಿದೆ. ಎಲ್ಲ ಡೀಟೇಲ್ಸನ್ನು ಕೊಡ್ತಾನೆ. ನ್ಯೂಸ್ ಪೇಪರಲ್ಲಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೀವು ಇಲ್ಲಿ ಗಮನಿಸಬಹುದು ಸ್ನೇಹಿತರೆ. ಸೊ ಗ್ರೂಪ್ 2 ಅಲ್ಲಿ ನೋಡೋದಾದರೆ ಆಂಧ್ರ ಪ್ರದೇಶ ಇಲ್ಲಿ ಫಸ್ಟ್ ಪ್ರೈಸ್ ಬಂದಿರತಕ್ಕಂಥದ್ದು ಗ್ರೂಪ್ 2 ಅಲ್ಲಿ. ಓಕೆ, ಗ್ರೂಪ್ 2 ಅಂತ ನೋಡೋದಾದರೆ ಆಂಧ್ರ ಪ್ರದೇಶಕ್ಕೆ ಪ್ರಥಮ ಪ್ರೈಸ್ ಬಂದಿದೆ. ಸೊ ಓಕೆ, ಡೀಟೇಲ್ಸನ್ನು ನಾವು ನೋಡೋಣ. 4 ರಾಜ್ಯಗಳ ಗುಂಪಿನಲ್ಲಿ ತ್ರಿಪುರಾ ಪ್ರತಿಷ್ಠಿತ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿ 2024ರಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಗದೀಪ್ ಧನ್ಕರ್ ಅವರು ಡಿಸೆಂಬರ್ 14, 2024ರಂದು ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನದಂದು ವಿಜೇತರನ್ನು ಗೌರವಿಸಿದರು. ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿಗಳು 2024ರಲ್ಲಿ ಆಂಧ್ರ ಪ್ರದೇಶವು ನೋಡಿ ಇಂಧನ ಅಂದರೆ ರಾಜ್ಯ ಇಂಧನ ದಕ್ಷತೆಯ ಕಾರ್ಯಕ್ಷಮತೆ ಪ್ರಶಸ್ತಿ ಗುಂಪು 2ನಲ್ಲಿ ಮೊದಲ ಬಹುಮಾನ ಪಡೆದುಕೊಂಡಿದೆ. ಸೊ ಗುಂಪು 4ನಲ್ಲಿ ತ್ರಿಪುರಾ ಪ್ರಥಮ ಸ್ಥಾನ ಪಡೆದುಕೊಂಡ್ರೆ ಗುಂಪು 2 ವಿಭಾಗದಲ್ಲಿ ಆಂಧ್ರ ಪ್ರದೇಶ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದೆ. ಸೊ ಈ ಪಾಯಿಂಟ್ 2 ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಡಿಸೆಂಬರ್ 2024ರಲ್ಲಿ ಅರೇಬಿಯನ್ ಸಮುದ್ರದಲ್ಲಿ ಡೆಸರ್ಟ್ ನೈಟ್ ತ್ರಿಪಕ್ಷೀಯ ವಾಯು ವ್ಯಾಯಾಮದಲ್ಲಿ ಯಾವ ದೇಶಗಳು ಭಾಗವಹಿಸಿವೆ? ನೋಡಿ, ಡೆಸರ್ಟ್ ನೈಟ್ ಎಂಬುದು ಒಂದು ತ್ರಿಪಕ್ಷೀಯ ಅಂದರೆ ತ್ರಿಲೇಟರಲಿಯಲ್ ಏರ್ ಕಂಬ್ಯಾಟ್ ಎಕ್ಸಸೈಸ್ ಆಗಿದೆ ಡೆಸರ್ಟ್ ನೈಟ್ ಎಂಬುದು. ಸೊ ಎಲ್ಲಿ ನಡೆದಿದೆ ಅಂತ ಕೇಳಿದರೆ ಅರೇಬಿಯನ್ ಸೀನಲ್ಲಿ ನಡೆದಿರತಕ್ಕಂಥದ್ದು. ಯಾವ ದೇಶಗಳು ಈ ಒಂದು ವ್ಯಾಯಾಮವನ್ನು ನಡೆಸಿದ್ವು ಅಥವಾ ಭಾಗವಹಿಸಿದ್ವು ಇದರಲ್ಲಿ ಅಂತ ಕೇಳಿದರೆ ಭಾರತ, ಫ್ರಾನ್ಸ್, UAE. ನೆನಪಿರಬೇಕು, ಭಾರತ, ಫ್ರಾನ್ಸ್, UAE ದೇಶಗಳು. ನೋಡಿ, ಇಂಡಿಯಾ, ಫ್ರಾನ್ಸ್, UAE ಸ್ಟ್ರೆಂಥನ್ ಡಿಫೆನ್ಸ್ ಟೈಸ್ ವಿತ್ ಡೆಸರ್ಟ್ ನೈಟ್. ನೋಡಿ, ಡೆಸರ್ಟ್ ನೈಟ್ ಏರ್ ಕಂಬ್ಯಾಟ್ ಎಕ್ಸಸೈಸ್ ಆಗಿದೆ ಡೆಸರ್ಟ್ ನೈಟ್. ಸೊ ಈ ಒಂದು ಎಕ್ಸಸೈಸ್ನ ಯಾವ ಸಮುದ್ರದಲ್ಲಿ ನಡೆಸಿದವು ಅಂತ ಕೇಳಿದರೆ ಅರೇಬಿಯನ್ ಸಮುದ್ರ ಎಂಬುದು ನಿಮಗೆ ಗೊತ್ತಿರಬೇಕು. ಇದೊಂದು ಮಿಲಿಟರಿ ವ್ಯಾಯಾಮವಾಗಿದೆ. ಸೊ ಇದೊಂದು ಪರಸ್ಪರ ಮಿಲಿಟರಿಯಲ್ಲಿ ಕಾರ್ಯಸಾಧ್ಯತೆ ಮತ್ತು ರಕ್ಷಣಾ ಸಂಬಂಧಗಳ ಮೇಲೆ ಕೇಂದ್ರೀಕರಿಸ್ತಕ್ಕಂಥ ಒಂದು ಪ್ರಮುಖ ವ್ಯಾಯಾಮವಾಗಿದೆ. ಭಾರತದಿಂದ ಸುಖೋಯ್ 30 MKI ಭಾಗವಹಿಸಿತ್ತು. ಫ್ರಾನ್ಸ್ನಿಂದ ರಫೇಲ್, UAEಯಿಂದ F-60 ಸುಧಾರಿತ ವಿಮಾನಗಳು ಸೊ ಇಲ್ಲಿ ಭಾಗವಹಿಸಿದ್ದವು. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ. ಖ್ಯಾತ ತಬಲಾ ಮಾಂತ್ರಿಕ ಜಾಕೀರ್ ಹುಸೇನ್ ಅವರು ತಮ್ಮ 73ನೇ ವಯಸ್ಸಿನಲ್ಲಿ USA ನಲ್ಲಿ ನಿಧನರಾದರು.
ಹಾಗಾದರೆ ಇವರಿಗೆ ಯಾವ ವರ್ಷದಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 4, 2023ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿತ್ತು. ನೋಡಿ, ತಬಲಾ ಒಂದು ಪ್ರಸಿದ್ಧವಾದಕ ಅಂತಂದರೆ ಅದು ಜಾಕೀರ್ ಹುಸೇನ್. ಸೊ ಇಲ್ಲಿ ಮುಖ್ಯವಾಗಿ ತಬಲಕ್ಕೆ ಸಂಬಂಧಪಟ್ಟಂತಹ ಇವರು ಪದ್ಮಶ್ರೀ ಪ್ರಶಸ್ತಿ 3 ಪದ್ಮ ಪ್ರಶಸ್ತಿಗಳನ್ನು ಪಡೆದಂತಹ ಕೆಲವೇ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದರು. ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ. ತಬಲಾ ಮಾಂತ್ರಿಕ ಜಾಕೀರ್ ಹುಸೇನ್ ಇಡಿಯೋಪತಿಕ್ ಪಲ್ಮನರಿ ಪೈಟ್ರೋಸಿಸ್ನಿಂದ ಸ್ಯಾನ್ ಫ್ರಾನ್ಸಿಸ್ಕೋ US ಕಂಡುಬರುತ್ತದೆ. ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ನಿಧನರಾದರು. ಜಾಕೀರ್ ಹುಸೇನ್ ಅವರು ಪ್ರಸಿದ್ಧ ತಬಲಾ ಮಾಂತ್ರಿಕ ಅಲ್ಲಾ ರಖಾ ಅವರ ಹಿರಿಯ ಪುತ್ರರಾಗಿದ್ದರು ಮತ್ತು ತಬಲಾವನ್ನು ಜಾಗತಿಕ ಹಂತಕ್ಕೆ ಕೊಂಡೊಯ್ಯುವ ಮೂಲಕ ತಮ್ಮ ತಂದೆಯ ಪರಂಪರೆಯನ್ನು ಮುನ್ನಡೆಸಿದ್ದರು ಅವರು. ನೋಡಿ, ತಬಲಾ ಮಾಂತ್ರಿಕ ಅಥವಾ ತಬಲಾ ವಾದಕ ಆಗಿದ್ದರು, ಇದು ನೆನಪಿರಬೇಕು. ಇವರ ಅಪ್ಪನ ಹೆಸರು ಯಾರಂತ ಕೇಳಿದ್ರೆ ಅಲ್ಲಾ ರಖಾ, ಅವರು ಕೂಡ ಪ್ರಸಿದ್ಧ ತಬಲಾ ಮಾಂತ್ರಿಕರಾಗಿದ್ದರು ಎಂಬುದು ನೆನಪಿರಬೇಕು. ಸೊ ಇಲ್ಲಿ ಮುಖ್ಯವಾಗಿ ಹುಸೇನ್ ಅವರಿಗೆ 2024ರಲ್ಲಿ 66ನೇ ಗ್ರಾಮಿ ಪ್ರಶಸ್ತಿಗಳಲ್ಲಿ 3 ಸೇರಿದಂತೆ 5 ಗ್ರಾಮಿ ಪ್ರಶಸ್ತಿಗಳಲ್ಲಿ ಅಂದರೆ ಗ್ರಾಮಿ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದರು. 1988ರಲ್ಲಿ ಇವರಿಗೆ ಪದ್ಮಶ್ರೀ, 2002ರಲ್ಲಿ ಪದ್ಮಭೂಷಣ, 2023ರಲ್ಲಿ ಪದ್ಮ ವಿಭೂಷಣ ಎಂಬ 3 ಪದ್ಮ ಪ್ರಶಸ್ತಿಗಳನ್ನು ಪಡೆದ ಕೆಲವೇ ಸಂಗೀತಗಾರರಲ್ಲಿ ಅವರು ಕೂಡ ಒಬ್ಬರು. ಓಕೆ, ನೆಕ್ಸ್ಟ್ ನಾವು 7ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಗೂಗಲ್ ಕಂಪನಿ ಪರಿಚಯಿಸಿದ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ನ ಹೆಸರೇನು? ಅದು ಅದ್ಭುತ ಕಂಪ್ಯೂಟೇಷನ್ ಪ್ರಗತಿಯನ್ನು ಸಾಧಿಸಿದೆ. ನೋಡಿ, ಸರಿಯಾದಂಥ ಉತ್ತರ ವಿಲೋ ಚಿಪ್ ಅಂತ ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಥರದ ಕ್ವಶನ್ಗಳು. ಗೂಗಲ್ ಕಂಪನಿ ಇದನ್ನು ಪರಿಚಯಿಸಿದೆ, ವಿಲೋ ಚಿಪ್. ಓಕೆ, ಡೀಟೇಲ್ಸನ್ನು ನೋಡಿ. ಗೂಗಲ್ ಇನ್ವಾಯ್ಲ್ಸ್, ನೋಡಿ ಗೂಗಲ್ ಬಿಡುಗಡೆ ಮಾಡಿದೆ ವಿಲೋ ಎಂಬುದು. ಸೊ ಇದೊಂದು ರೆವಲ್ಯೂಷನರಿ ಕ್ವಾಂಟಮ್ ಚಿಪ್ ಆಗಿದೆ. ನೋಡಿ, ಎ ರೆವಲ್ಯೂಷನರಿ ಕ್ವಾಂಟಮ್ ಚಿಪ್ ದಟ್ ಔಟ್ ಪರ್ಫಾರ್ಮೆನ್ಸ್ ಈವನ್ ದ ಮೋಸ್ಟ್ ಅಡ್ವಾನ್ಸ್ಡ್ ಸೂಪರ್ ಕಂಪ್ಯೂಟರ್ಸ್. ನೋಡಿ, ಅತ್ಯಂತ ಮುಂದುವರೆದಂತಹ ಸೂಪರ್ ಕಂಪ್ಯೂಟರ್ ಆಗಿ ಅಷ್ಟು ಸಾಮರ್ಥ್ಯದೊಂದಿಗೆ ಇದು ವರ್ಕ್ ಮಾಡತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಇದು ರೆವಲ್ಯೂಷನರಿ ಕ್ವಾಂಟಮ್ ಚಿಪ್ ಆಗಿದೆ. ಸೊ ಕ್ವಾಂಟಮ್ ಚಿಪ್ ಇದೊಂದು ವಿಲ್ಲೋ ಅಂತ ಕರೀತಾರೆ. ಗೂಗಲ್ ಇದನ್ನು ಲಾಂಚ್ ಮಾಡಿದೆ. ಓಕೆ, ಸೊ ಡೀಟೇಲ್ಸನ್ನು ನೋಡಿ. ಅದ್ಭುತ ಕಂಪ್ಯೂಟೇಷನ್ ಪ್ರಗತಿಯನ್ನು ಸಾಧಿಸಿದೆ. ಇದು ಕೇವಲ 5 ನಿಮಿಷಗಳಲ್ಲಿ ಅದ್ಭುತವಾದ ಗಣನೆಯನ್ನು ಸಾಧಿಸಿತು. ಇದು ಸೂಪರ್ ಕಂಪ್ಯೂಟರ್ 10 ಸೆಪ್ಟಿಲಿಯನ್ ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಅಂದರೆ ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಇದು ಕೂಡ ನೆನಪಿರಬೇಕು. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಪ್ರತಿ ವರ್ಷ ಡಿಸೆಂಬರ್ 16ರಂದು ಕೆಳಗಿನ ಯಾವುದರ ಸ್ಮರಣಾರ್ಥ ವಿಜಯ್ ದಿವಸನ್ನು ನಾವು ಆಚರಣೆ ಮಾಡ್ತೀವಿ? ನೋಡಿ, ಡಿಸೆಂಬರ್ 16ರಂದು ಪ್ರತಿ ವರ್ಷ ನಾವು ವಿಜಯ್ ದಿವಸ್ ಅಂತ ಆಚರಣೆ ಮಾಡ್ತೀವಿ. ಯಾವ ಉದ್ದೇಶಕ್ಕಾಗಿ ಹಾಗಾದರೆ ನಾವು ವಿಜಯ್ ದಿವಸ್ ಅಂತ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ ಆಪ್ಷನ್ ನಂಬರ್ 4 ಸರಿಯಾಗಿದೆ. 1971ರ ಇಂಡೋ ಪಾಕಿಸ್ತಾನದ ಯುದ್ಧದಲ್ಲಿ ಯಶಸ್ಸಿನ ಸ್ಮರಣಾರ್ಥ ಈ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಸೊ ಹಲವಾರು ಕಾರ್ಯಕ್ರಮಗಳು ಒಂದು ಆಪರೇಷನ್ಗಳನ್ನು ಇಲ್ಲಿ ಕೈಗೊಳ್ಳಲಾಗಿತ್ತು. ಎಲ್ಲ ಡೀಟೇಲ್ಸನ್ನು ನೋಡೋಣ. ಪ್ರತಿ ವರ್ಷ ಡಿಸೆಂಬರ್ 16ರಂದು ಭಾರತವು 1971ರ ಇಂಡೋ ಪಾಕಿಸ್ತಾನ ಯುದ್ಧದಲ್ಲಿ ತನ್ನ ಯಶಸ್ಸಿನ ಸ್ಮರಣಾರ್ಥ ವಿಜಯ್ ದಿವಸನ್ನು ಆಚರಿಸುತ್ತದೆ. 1971ರಲ್ಲಿ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನಿ ಮಿಲಿಟರಿ, ಅಂದರೆ ಈ ಹಿಂದೆ ಪೂರ್ವ ಪಾಕಿಸ್ತಾನ ಅಂತ ಕರೀತಾ ಇದ್ರು, ಅದನ್ನು ಭಾರತ ಮತ್ತು ಬಾಂಗ್ಲಾದೇಶ ಮುಕ್ತಿ ಬಹಿನಿ ಲಿಬರೇಷನ್ ಆರ್ಮಿ ಅಂತ ಕರೀತಿದ್ರು, ಮುಕ್ತಿ ಬಹಿನಿಯನ್ನು. ಸೊ ಇವೆರಡರ ಅಂದರೆ ಭಾರತ ಮತ್ತು ಬಾಂಗ್ಲಾದೇಶ ಸೇರಿ ಮುಕ್ತಿ ಬಹಿನಿ, ಸೊ ಇವೆರಡರ ಸಂಯೋಜಿತ ಪಡೆಗಳಿಗೆ ಸಲ್ಲಿಸಿದಾಗ ಬಾಂಗ್ಲಾದೇಶ ಅಸ್ತಿತ್ವಕ್ಕೆ ಬಂತು. ಹಾಗಾದರೆ ಸಂಘರ್ಷದ ನಡುವೆ ಭಾರತ, ಎಲ್ಲ ಡೀಟೇಲ್ಸ್ ನೋಡಿ. ಮಾರ್ಚ್ 26, 1971ರಂದು ಪೂರ್ವ ಪಾಕಿಸ್ತಾನ, ಅಂದರೆ ಈಗಿನ ಬಾಂಗ್ಲಾದೇಶದಾದ್ಯಂತ ಪಾಕಿಸ್ತಾನಿ ಸೈನ್ಯದಿಂದ ಆಪರೇಷನ್ ಸರ್ಚ್ ಲೈಟ್ ಪ್ರಾರಂಭಿಸಲಾಯಿತು. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಪರೇಷನ್ ಸರ್ಚ್ ಲೈಟ್ ಅಂದರೆ
ಈ ಹಿಂದೆ ಈಗ ಪಾಕಿಸ್ತಾನ ಏನಿದೆ ಅದು ಬಾಂಗ್ಲಾದೇಶದ ಮೇಲೆ, ಆಗ ಪೂರ್ವ ಪಾಕಿಸ್ತಾನ ಅಂತ ಕರೀತಾ ಇದ್ದರು. ಆಪರೇಷನ್ ಸರ್ಚ್ ಲೈಟನ್ನು ಪ್ರಾರಂಭಿಸುತ್ತದೆ ಪೂರ್ವ ಪಾಕಿಸ್ತಾನದಾದ್ಯಂತ ಪಾಕಿಸ್ತಾನವು. ಇಲ್ಲಿ ಲಕ್ಷಾಂತರ ಜನರು ತಮ್ಮ ಮನೆಗಳಿಂದ ಪಲಾಯನ ಮಾಡಲು ಒತ್ತಾಯಿಸಲ್ಪಟ್ಟರು ಮತ್ತು ಭಾರತದ ಗಡಿಯತ್ತ ಅವರೆಲ್ಲ ಬಂದರು. ಭಾರತದ ಗಡಿ ರಾಜ್ಯಗಳಾಗಿರ್ತಕ್ಕಂಥ ಪಶ್ಚಿಮ ಬಂಗಾಳ, ಅಸ್ಸಾಮು, ಮೇಘಾಲಯ, ತ್ರಿಪುರದಲ್ಲಿ ಅತಿ ಹೆಚ್ಚು ಬಾಂಗ್ಲಾ ನಿವಾಸಿಗಳು ವಲಸೆ ಬಂದು ಭಾರತದಲ್ಲಿ ತುಂಬಿಕೊಳ್ತಾ ಇದ್ದರು. ಸೊ ಇದು ದೊಡ್ಡ ಪ್ರವಾಹದಂತೆ ಹರಿದು ಬಂತು. ಇದರಿಂದಾಗಿ ಭಾರತ ಎತ್ತೆಚ್ಚಂತ ಭಾರತ ಆಗಿನ ಆರ್ಮಿ ಸ್ಟಾಫ್ ಜನರಲ್ ಆಗಿರತಕ್ಕಂಥ, ನೋಡಿ ಮೋಸ್ಟ್ ಇಂಪಾರ್ಟೆಂಟು, ಸ್ಯಾಮ್ ಮನೆಕ್ಷಾ ಅಂತ ಕರಿತೀವಿ, ಅವರನ್ನು ಕೇಂದ್ರ ಸಚಿವ ಸಂಪುಟವು ಪೂರ್ವ ಪಾಕಿಸ್ತಾನಕ್ಕೆ ಹೋಗಬೇಕೆಂದು ಆದೇಶ ನೀಡುತ್ತೆ. ನೋಡಿ, ಪೂರ್ವ ಪಾಕಿಸ್ತಾನಕ್ಕೆ ಅಂದರೆ ಬಾಂಗ್ಲಾದೇಶಕ್ಕೆ. ಸೊ ಭಾರತವು ಈ ಒಂದು ಕಾರಣದಿಂದಾಗಿ ಮೇ 15, 1971 ಆಪರೇಷನ್ ಜಾಕ್ಪಾಟನ್ನು ಪ್ರಾರಂಭಿಸಿತು. ನೋಡಿ, ಜಾಕ್ಪಾಟ್, ಆಪರೇಷನ್ ಜಾಕ್ಪಾಟ್. ಇಲ್ಲಿ ನೋಡಿ, ಆಪರೇಷನ್ ಸರ್ಚ್ ಲೈಟ್ ಪಾಕಿಸ್ತಾನದ್ದಾಗಿದ್ದರೆ ಭಾರತ ಸ್ಥಾಪನೆ ಮಾಡಿದ್ದಂಥ ಆಪರೇಷನ್ನು ಆಪರೇಷನ್ ಜಾಕ್ಪಾಟ್ ಮೇ 15, 1971 ಪ್ರಾರಂಭಿಸಿತು. 13 ದಿನಗಳ ನಂತರ ಡಿಸೆಂಬರ್ 16, ಅಂದರೆ ಅಲ್ಲಿಂದ ಸುಮ್ಮನೆ ಆಪರೇಷನ್ ಜಾಕ್ಪಾಟ್ ನಡೆದುಕೊಳ್ತಾ ಬರ್ತಾ ಇತ್ತು, ಸೊ ನೇಮಕ. ಆದರೆ ಡಿಸೆಂಬರ್ ತಿಂಗಳ ಅಂತ್ಯದಲ್ಲಿ, ಅಂದರೆ ಡಿಸೆಂಬರ್ 16, 1971 93,000ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಢಾಕಾದಲ್ಲಿ ಶರಣಾಗ್ತಾರೆ. ಈ ಕಾರಣದಿಂದಾಗಿ ಡಿಸೆಂಬರ್ 16, 1971 ಪಾಕಿಸ್ತಾನದ ಅಂದಿನ ಜನರಲ್ ಅಮೀರ್ ಅಬ್ದುಲ್ಲಾ ಖಾನ್ ನಿಯಾಜಿ, ಸೊ ಪಾಕಿಸ್ತಾನಿ ಕಮಾಂಡರ್ ಅವರು ಭಾರತ ಮತ್ತು ಬಾಂಗ್ಲಾದೇಶದ ಮುಕ್ತಿ ಬಹಿನಿಯ ಸಂಯೋಜಿತ ಪಡೆಗಳಿಗೆ ಔಪಚಾರಿಕವಾಗಿ ಶರಣಾಗತಿಯಾದರು. ಸೊ ಅಲ್ಲಿ ಆಪರೇಷನ್ ಟ್ರೈಡೆಂಟ್ ಅಂತ ಮತ್ತೊಂದು ಕಾರ್ಯಾಚರಣೆ ಭಾರತೀಯ ನೌಕಾಪಡೆಯಿಂದ ಆಗುತ್ತೆ. ಅದು ಡಿಸೆಂಬರ್ 4 ಮತ್ತು 5, 1971 ಪಾಕಿಸ್ತಾನದ ಬಂದರು ನಗರವಾದ ಕರಾಚಿಯ ವಿರುದ್ಧ ನಡೆಸಿದ ಆಕ್ರಮಣಕಾರಿ ಕಾರ್ಯಾಚರಣೆಯಾಗಿತ್ತು ಆಪರೇಷನ್ ಟ್ರೈಡೆಂಟ್ ಎಂಬುದು. ಸೊ ಭೀಕರ ಹಾನಿಗೆ ಒಳಗಾಗುತ್ತೆ ಪಾಕಿಸ್ತಾನ. ಇಲ್ಲಿ ತನ್ನ ಆಲ್ಮೋಸ್ಟ್ ಶಸ್ತ್ರಾಸ್ತ್ರಗಳನ್ನೆಲ್ಲ ಕಳೆದುಕೊಳ್ಳುತ್ತೆ ಆಪರೇಷನ್ ಟ್ರೈಡೆಂಟ್ ಮೂಲಕ. ಸೊ ಈ ಕಾರ್ಯಾಚರಣೆಯಿಂದ ಅರ್ಧ ಪಾಕಿಸ್ತಾನವು ಸೋತು ಶರಣಾಗತಿಯಾಗುತ್ತೆ. ಸೊ ಇದೇ ಸಂದರ್ಭದಲ್ಲಿ ಲೋಂಗೋವಾಲಾ ಕದನ ಕೂಡ ಆಗುತ್ತದೆ. ನೋಡಿ, ಲೋಂಗೋವಾಲಾ ಕದನ, ಇದು ನೆನಪಿರಬೇಕು. 1971 ಭಾರತ ಪಾಕಿಸ್ತಾನದ ಯುದ್ಧದ ಸಮಯದಲ್ಲಿ ಪಾಶ್ಚಿಮಾತ್ಯ ಮುಂಭಾಗದ ಪ್ರಮುಖ ನಿಶ್ಚಿತಾರ್ಥಗಳಲ್ಲಿ ಒಂದು ಲೋಂಗೋವಾಲಾ ಕದನ. ಡಿಸೆಂಬರ್ 4 ಮತ್ತು 5, 1971 ರಾತ್ರಿ ಪಿರಂಗಿ ಬ್ಯಾಟರಿ, ಅಂದರೆ ಮಧ್ಯಮ ಪಿರಂಗಿ ಬ್ಯಾಟರಿ T-15 ಮತ್ತು ಶರ್ಮನ್ ಟ್ಯಾಂಕರ್ಗಳು ಪಾಕಿಸ್ತಾನದ 4,000 ಸೈನಿಕರು ಲೋಂಗೇವಾಲಾ ಗಡಿ ಪೋಸ್ಟ್ ಮೇಲೆ ದಾಳಿ ಮಾಡ್ತಾರೆ. ಸೊ ಇದೇ ಸಂದರ್ಭದಲ್ಲಿ ಭಾರತವು ಅತ್ಯಂತ ತೀವ್ರ ದಾಳಿ ಮಾಡಿ ಪಾಕಿಸ್ತಾನದಲ್ಲಿ 36 ಶತ್ರು ಟ್ಯಾಂಕುಗಳು, 100 ವಾಹನಗಳನ್ನು ನಾಶಪಡಿಸಿತು. ಜೊತೆಗೆ 200 ಪಾಕಿಸ್ತಾನಿ ಸೈನಿಕರನ್ನು ಕೊಂದು ಹಾಕಲಾಗುತ್ತದೆ. ಈ ಪ್ರದೇಶದಲ್ಲಿ ಪಾಕಿಸ್ತಾನಿ ಸೇನೆಯ ಮುನ್ನಡೆಯನ್ನು ನಿಲ್ಲಿಸಲಾಯಿತು. ಓಕೆ, ಸೊ ಎಲ್ಲ ಕಾರಣದಿಂದಾಗಿ ಸೋತಂತಹ ಪಾಕಿಸ್ತಾನ ಡಿಸೆಂಬರ್ 16, 1971 ಒಪ್ಪಂದಕ್ಕೆ ಸಹಿ ಹಾಕುತ್ತೆ. ಆಗ ಬಾಂಗ್ಲಾದೇಶದಲ್ಲಿ ವಿಜಯ ಏರ್ಪಡುತ್ತೆ. ಇದನ್ನೇ ಅಲ್ಲಿ ವಿಜಯ ದಿನ ಎಂದು ಆಚರಿಸಲಾಗುತ್ತದೆ. ರಾಷ್ಟ್ರೀಯ ರಜಾ ದಿನವು ಬಾಂಗ್ಲಾದೇಶ ವಿಮೋಚನಾ ಯುದ್ಧದಲ್ಲಿ ಪಾಕ್ ಸೋಲನ್ನು ನೆನಪಿಸುತ್ತದೆ ಮತ್ತು ಅದನ್ನು ಸ್ವತಂತ್ರ ದಿನವಾಗಿ ಆಚರಿಸುತ್ತದೆ ಎಂಬುದು ಗಮನಿಸಬೇಕು. ಓಕೆ, ನೆಕ್ಸ್ಟು 9ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಹೊಸ ಪ್ರಭೇದದ ಪರಾವಲಂಬಿ ಕಣಜ ಅಂದರೆ ಜೇನುನೊಣ, ಓಕೆ, ಸೊ ಪತ್ತೆಯಾಗಿದೆ. ಸೊ ಈ ಪ್ರಭೇದಕ್ಕೆ ಏನೆಂದು ಹೆಸರಿಡಲ್ಪಟ್ಟಿದೆ? ಸರಿಯಾದಂಥ ಉತ್ತರ ಗೌರಿಶಂಕರ. ನೋಡಿ, ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಹೊಸ ಪ್ರಭೇದದ ಇದೊಂದು ಪರಾವಲಂಬಿ ಪ್ರಭೇದವಾಗಿದೆ ಕಣಜ. ಸೊ ಇದಕ್ಕೆ ಗೌರಿಶಂಕರ ಎಂದು ಹೆಸರಿಸಲ್ಪಟ್ಟಿದೆ. ಗಮನಿಸಬಹುದು, ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಹೊಸ ಪ್ರಭೇದದ ಕಣಜ ಪತ್ತೆಯಾಗಿದೆ. ಈ ಕಣಜಕ್ಕೆ ಗೌರಿ ಶಂಕರ್ ಹೆಸರಿಟ್ಟ ಸಂಶೋಧಕರು. ಓಕೆ, ಸೊ ಇದನ್ನ ಗಮನಿಸಬೇಕು.
ಸೊ ಗೌರಿಶಂಕರ್ ಎಂದು ಹೆಸರಿಡಲ್ಪಟ್ಟಿದೆ. ಇದು ಮೊದಲ ಬಾರಿಗೆ ಹೊಸ ಪ್ರಭೇದದ ಪರಾವಲಂಬಿ ಖನಿಜ ಇದಾಗಿದ್ದು ಏಟ್ರಿ ಸಂಸ್ಥೆ ಕಂಡುಹಿಡಿದಿದೆ. ಏಟ್ರಿ ಅಂದರೆ ಅಶೋಕ ಟ್ರಸ್ಟ್ ಫಾರ್ ರಿಸರ್ಚ್ ಇನ್ ಎಕೋಲಜಿ ಮತ್ತು ಎನ್ವಿರಾನ್ಮೆಂಟ್. ಸೊ ಇದು ಕಂಡುಹಿಡಿದಿರ್ತಕ್ಕಂಥದ್ದು, ನೆನ್ಪಿಟ್ಕೋಬೇಕು. ಸೊ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಪತ್ತೆಯಾದ ಖನಿಜಕ್ಕೆ ಮುಖ್ಯವಾಗಿ ಗಮನಿಸಿ, ಕಳಿಂಗ ಸರ್ಪದ ಸಂಶೋಧನೆ ಮತ್ತು ಸಂರಕ್ಷಣೆಗೆ ದುಡಿದಿರುವ ಡಾಕ್ಟರ್ ಪಿ ಗೌರಿಶಂಕರ್ ಅವರ ಹೆಸರಿಸಲಾಗಿದೆ. 10ನೇ ಕ್ವಶನ್ ನೋಡಿ, ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿ 2024ರಲ್ಲಿ ರಾಜ್ಯ ಇಂಧನ ದಕ್ಷತೆಯ ಕಾರ್ಯಕ್ಷಮತೆ ಪ್ರಶಸ್ತಿ ಅಂದರೆ SDA ಗ್ರೂಪ್ 1 ವಿಭಾಗ. ನಾನು ಹೇಳಿದಂತೆ ನೋಡಿ, ಮೇಲೆ ಗ್ರೂಪ್ 4 ನೋಡಿದ್ವಿ, ಗ್ರೂಪ್ 2 ನೋಡಿದ್ವಿ. ಗ್ರೂಪ್ 4ನಲ್ಲಿ ಪ್ರಥಮ ಸ್ಥಾನ ತ್ರಿಪುರ, ಗ್ರೂಪ್ 2ನಲ್ಲಿ ಪ್ರಥಮ ಸ್ಥಾನ ಬಂದಿರತಕ್ಕಂಥದ್ದು ಸೊ ಯಾವುದು ಅಂತ ಕೇಳಿದರೆ ಆಂಧ್ರ ಪ್ರದೇಶ. ಸೊ ಗ್ರೂಪ್ 1 ಈಗ ಸೊ ಅಂದರೆ ಇಂಧನ ದಕ್ಷತೆಯ ಕಾರ್ಯಕ್ಷಮತೆ ಪ್ರಶಸ್ತಿ ಅಂದರೆ SDA ಗ್ರೂಪ್ 1 ವಿಭಾಗದಲ್ಲಿ ಕರ್ನಾಟಕದ ಯಾವ ಸಂಸ್ಥೆ 2ನೇ ಬಹುಮಾನವನ್ನು ಪಡೆದುಕೊಂಡಿದೆ ಅಥವಾ ಕರ್ನಾಟಕ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಇಲ್ಲಿ ಅಂತ ಕೇಳ್ತಾರೆ. SDA ಗ್ರೂಪ್ 1ನಲ್ಲಿ ಸೊ ಗಮನಿಸಿ, ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1 ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಲಿಮಿಟೆಡ್ ಅಂದರೆ KREDL ಅಂತ ಕರಿತೀವಿ. KREDL ಇದನ್ನು ನೆನ್ಪಿಟ್ಕೋಬೇಕು. KREDL ಅಂತ ಕರಿತೀವಿ. ಸೊ KREDL ಇಲ್ಲಿ 2ನೇ ಸ್ಥಾನ ಪಡೆದುಕೊಂಡಿದೆ. ಆಂಧ್ರ ಪ್ರದೇಶ ಸೊ ಇಲ್ಲಿ ಮಹಾರಾಷ್ಟ್ರ ಪ್ರಥಮ ಸ್ಥಾನ ಬಂದಿರತಕ್ಕಂಥದ್ದನ್ನು ಗಮನಿಸಬಹುದು. ದೆಹಲಿಯ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಕಾರ್ಯಕ್ರಮ ಇಂಧನ ಸಂರಕ್ಷಣೆಯಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ದೊರೆತಿದೆ. ಓಕೆ, ರಾಜ್ಯಕ್ಕೆ 2ನೇ ಸ್ಥಾನ ದೊರೆತಿರತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸಬಹುದು. ಓಕೆ, ಇಲ್ಲಿ ಮಹಾರಾಷ್ಟ್ರ ಪ್ರಥಮ ಸ್ಥಾನ ಬಂದಿದೆ. ಸೊ ಇದು ಕೂಡ ನೆನಪಿರಬೇಕು ನಿಮಗೆ. ಓಕೆ, ಇನ್ನು ನೆಕ್ಸ್ಟ್ 11ನೇ ಕ್ವಶನ್ ನೋಡಿ, ವಿಶ್ವದ ಅತಿ ಉದ್ದದ ಮತ್ತು ಆಳವಾದ ಅಂಡರ್ ವಾಟರ್ ರಸ್ತೆ ಸುರಂಗವನ್ನು ಕೆಳಗಿನ ಯಾವ ದೇಶದಲ್ಲಿ ನಿರ್ಮಿಸಲಾಗಿದೆ? ಸರಿಯಾದಂಥ ಉತ್ತರ ನಾರ್ವೆ. ನೋಡಿ, ವಿಶ್ವದ ಅತಿ ಉದ್ದದ ಮತ್ತು ಆಳವಾದ ಅಂಡರ್ ವಾಟರ್ ರಸ್ತೆ ಸುರಂಗ ಸೊ ನಾರ್ವೆಯಲ್ಲಿ ನಿರ್ಮಾಣಗೊಳ್ತಾ ಇದೆ. ನೋಡಿ, ನಾರ್ವೆಯಲ್ಲಿ ನೀರೊಳಗಿನ ವಿಶ್ವದ ದೊಡ್ಡ ಸುರಂಗ ಮಾರ್ಗ. ನಾರ್ವೆ ಇದೀಗ ಜಗತ್ತಿನ ಅತಿ ಉದ್ದ ಮತ್ತು ಆಳವಾದ ಸೊ ಇಲ್ಲಿ ಗಮನಿಸಬಹುದು ಸ್ನೇಹಿತರೆ, ನೀವು ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ನಾರ್ವೆ ಜಗತ್ತಿನ ಅತಿ ಉದ್ದದ ಮತ್ತು ಆಳವಾದ ಸಮುದ್ರದೊಳಗಿನ ಸುರಂಗ ಮಾರ್ಗವನ್ನು ನಿರ್ಮಿಸುತ್ತಿದೆ. ಇದು 16 ಮೈಲಿ ಉದ್ದದ ದಿ ರೋಗ್ ಫಾಸ್ಟ್ ಸುರಂಗವು. ಸೊ ನೋಡಿ, ಇದನ್ನು ರೋಗ್ ಫಾಸ್ಟ್ ಅಂತ ಕರೀತಾರೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ರೋಗ್ ಫಾಸ್ಟ್ ಅಂತ ಕರೀತಾರೆ. ಸೊ ರೋಗ್ ಫಾಸ್ಟ್ ಎಂಬತಕ್ಕಂಥ ಒಂದು ಸುರಂಗ ಇದು ನಾರ್ವೆಯಾದ್ಯಂತ ವಿಸ್ತರಿಸಲಿದ್ದು 2 ಪ್ರಮುಖ ನಗರಗಳನ್ನು ಸಂಪರ್ಕಿಸಲು ನೆರವಾಗುತ್ತದೆ. ಓಕೆ, 2 ಪ್ರಮುಖ ನಗರಗಳನ್ನು ಇದು ಸಂಪರ್ಕಿಸುತ್ತದೆ. ಸರಿಸುಮಾರು 46 ಶತಕೋಟಿ ಡಾಲರ್ ವೆಚ್ಚದಲ್ಲಿ ಇದು ನಿರ್ಮಾಣಗೊಳ್ತಾ ಇದೆ. 2033ರಲ್ಲಿ ಕಾರ್ಯಾರಂಭಗೊಳ್ತಾ ಇದೆ. 1300 ಅಡಿ ಸಮುದ್ರದಾಳದಲ್ಲಿ ಸುರಂಗ ನಿರ್ಮಾಣ, 6000 ನಿತ್ಯ ವಾಹನಗಳ ಸಂಚಾರ ಕಾರ್ಯ ನಡೆಯಲಿದೆ. ಇಲ್ಲಿ 16 ಮೈಲಿ ಸುರಂಗ ವಿಸ್ತರಣೆಯಾಗ್ತಾ ಇದೆ. ಇನ್ನು ಎಲ್ಲಿಂದ ಎಲ್ಲಿಗೆ ಸಂಚಾರ ಅಂತ ಅಂದರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರೋಗಾಲ್ಯಾಂಡ್ ಕೌಂಟಿಯ ಮತ್ತು ರಾಂಡ್ಬರ್ಗ್ ನೋಡಿ, ರೋಗಾಲ್ಯಾಂಡ್ ಕೌಂಟಿಯ ರಾಂಡ್ಬರ್ಗ್ ಮತ್ತು ಬೋಕ್ ನಗರ. ಓಕೆ, ಸೊ ಇವೆರಡರ ನಡುವೆ ಸಂಪರ್ಕವನ್ನು ಕಲ್ಪಿಸಿದೆ ಇದು. ಓಕೆ, ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು, ನೆನಪಿಟ್ಕೋಬೇಕು ಇದನ್ನ ನೀವು. ನೆಕ್ಸ್ಟ್ 12ನೇ ಕ್ವಶನ್ ನೋಡಿ, ಭಾರತವು ಮೊದಲ ವಿಶ್ವ ಅಥ್ಲೆಟಿಕ್ಸ್ ಕಾಂಟಿನೆಂಟಲ್ ಟೂರ್ ಈವೆಂಟ್ ಕೆಳಗಿನ ಯಾವ ನಗರದಲ್ಲಿ ನೋಡಿ ಆಯೋಜಿಸಲಿದೆ? ನೋಡಿ, ಯಾವ ನಗರದಲ್ಲಿ ಆಯೋಜಿಸಲಿದೆ ಅಂತ ಕೇಳಿದ್ರೆ ಅದನ್ನು ಆ ನಗರದಲ್ಲಿ ಆಯೋಜಿಸಲಿದೆ. ಸೊ ಭುವನೇಶ್ವರ. ನೋಡಿ, ಭುವನೇಶ್ವರದಲ್ಲಿ ಭಾರತ ಇದೇ ಮೊಟ್ಟ ಮೊದಲ ಬಾರಿಗೆ ವಿಶ್ವ ಅಥ್ಲೆಟಿಕ್ಸ್ ಕಾಂಟಿನೆಂಟಲ್ ಟೂರ್ ಈವೆಂಟ್ ಓಕೆ ನಡೆಯಲಿದೆ. ಸೊ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ವಿಶ್ವ ಅಥ್ಲೆಟಿಕ್ಸ್ ಕಾಂಟಿನೆಂಟಲ್ ಟೂರ್ಗೆ ಭಾರತ ಈ ವರ್ಷ ಆತಿಥ್ಯವನ್ನು ವಹಿಸಲಿದೆ. ಸೊ ಈ ವರ್ಷ ಅಲ್ಲ, ಮುಂದಿನ ವರ್ಷ 2025ಕ್ಕೆ ಆಗಸ್ಟ್ 10ರಂದು ಭಾರತವು ಮೊದಲ ವಿಶ್ವ ಅಥ್ಲೆಟಿಕ್ಸ್ ಕಾಂಟಿನೆಂಟಲ್ ಟೂರ್ ಈವೆಂಟನ್ನು ಆಯೋಜಿಸಲಿದೆ. ಭಾರತವು ತನ್ನ
ಚೊಚ್ಚಲ ವಿಶ್ವ ಅಥ್ಲೆಟಿಕ್ಸ್ ಕಾಂಟಿನೆಂಟಲ್ ಟೂರ್ ಏನಿದೆ ಕಂಚಿನ ಮಟ್ಟದ ಜಾಗತಿಕ ಕೂಟವನ್ನು ಮುಂದಿನ ವರ್ಷ ಆಗಸ್ಟ್ 10ರಂದು ಭುವನೇಶ್ವರದಲ್ಲಿ ಆಯೋಜಿಸಲಿದೆ ಎಂದು ರಾಷ್ಟ್ರೀಯ ಫೆಡರೇಷನ್ ಭಾನುವಾರ ತಿಳಿಸಿದೆ. ಓಕೆ, ಸೊ 2025 ಆಗಸ್ಟ್ 10ರಂದು ಈ ಈವೆಂಟ್ ನಡೆಯಲಿದೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.